ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೀವು ನೋಡ್ತಿದ್ದೀರಿ ಯೂಟ್ಯೂಬ್ ಚಾನಲ್ ಜ್ಞಾನ ಸಂಪದ. ಇದರಲ್ಲಿ ಈ ವರ್ಷದ ಯುಗಾದಿ ಹಬ್ಬದ ಫಲದಲ್ಲಿ ಶನಿ ಬದಲಾವಣೆಗಳಾಗ್ತಿದ್ದಾರೆ ಅಂದರೆ ಎಲ್ರಿಗೂ ಆಶ್ಚರ್ಯ ಅಲ್ಲ. ಏನೋ ಒಂದು ಘಟನೆ ನಡೆಯುತ್ತೆ, ಒಳ್ಳೆಯದಾಗುತ್ತೆ ಅಂತ ಒಂದು ಸೂಚನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ, ಬಾಧಿಸ್ತಾ ಇರುತ್ತೆ. ಇದನ್ನು ತೆಗೆದುಕೊಂಡಾಗ ಕರ್ಕಾಟಕ ರಾಶಿಯವರೆಗೆ 9ನೇ ಮನೆಯಲ್ಲಿರುವಂಥ ಶನಿಗ್ರಹ ನೋಡಿ, ಭಾಗ್ಯಸ್ಥಾನದಲ್ಲಿ ಶನಿಗ್ರಹ ಭಾಗ್ಯಸ್ಥಾನದಲ್ಲಿದ್ದರೂ ಸಹ ನಿಮಗೆ ಆರೋಗ್ಯ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ. ಏನಕ್ಕಾಗಿ ಅಂದರೆ ಕುಜನ ಸ್ಥಾನ ಬದಲಾವಣೆಗಳಾಗಲಿಲ್ಲ. ಜನ್ಮದಲ್ಲಿಯೇ ಕುಳಿತಂತಹ ಕುಜಗ್ರಹ ನಾನಾ ರೀತಿಯಾದ ಆರೋಗ್ಯದ ವ್ಯತ್ಯಾಸಗಳನ್ನು ಮಾಡಿ ಮಿಶ್ರ ಫಲವನ್ನು ಕೊಡ್ತಾನೆ. ಶನಿಯ ಫಲ ಚೆನ್ನಾಗಿದೆ, ಗುರುವಿನ ಬಲ ಇಲ್ಲ, ಕುಜನ ಬಲ ಇಲ್ಲ. ಆದ್ದರಿಂದ ಹೊಸ ಕೆಲಸಗಳಲ್ಲಿ ಅಡೆತಡೆಗಳಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ, ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯನ್ನು ಕಾಣ್ತೀವಿ. ತಂದೆ ತಾಯಿಗಳ ಆಶೀರ್ವಾದ, ತಂದೆ ತಾಯಿಗಳ ಸಪೋರ್ಟ್ ಎಲ್ಲವೂ ಸಿಗುತ್ತೆ. ಅವ್ರು ಎಷ್ಟು ಸಪೋರ್ಟ್ ಮಾಡಲಿಕ್ಕಾಗುತ್ತೆ, ಅದೆಲ್ಲವೂ ಮಾಡಿದ್ರೂ ಸಹ ಒಂದಲ್ಲ ಒಂದು ಗೊಂದಲ, ಒಂದು ಸಮಸ್ಯೆ, ಕಷ್ಟಗಳು ಗುರಿಯಾಗ್ತಾ ಇರ್ತೀರಿ. ಕರ್ಕಾಟಕ ರಾಶಿಯವರು ಜಾಗೃತಿಯನ್ನು ವಹಿಸಿ. ಇದು ಶನಿಯ ಪ್ರಭಾವದಿಂದ ಆಗೋದಿಲ್ಲ, ಶನಿಯ ಪ್ರಭಾವಕ್ಕಿಂತಲೂ ಮೀರಿದಂಥ ಗ್ರಹಗಳಿಂದ ಅನಾನುಕೂಲಗಳಾಗುತ್ತೆ. ಇದು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿ ಅಧಿಪತಿ ಬಂದು ನಿಮಗೆ ಚಂದ್ರನಾಗ್ತಾರೆ. ನೀವು ಮಾಡಬೇಕಾಗಿರುವಂಥದ್ದು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನು ಮಾಡಿ ಆರೋಗ್ಯದಲ್ಲಿ ಅನುಕೂಲವನ್ನು ನೀವು ನೋಡ್ಬೋದು. ಇದು ಕೆಲವು ದಿನಗಳ ಕಾಲ ಇರುತ್ತೆ. ಕುಜನ ಬದಲಾವಣೆ ಆದ ನಂತರದಲ್ಲಿ ನಿಮಗೆ ಭಾಳ ಅನುಕೂಲಗಳಾಗುತ್ತೆ. ಕುಜ ಬದಲಾವಣೆಗಳಾಗುವಂಥದ್ದು ಇನ್ನೊಂದು 4-5 ತಿಂಗಳುಗಳ ಕಾಲ ಆಗುತ್ತೆ. ಮತ್ತೆ ನಾನು ಯಾವುದರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮಗೆ ಮತ್ತೆ ಶುಭ ಸೂಚನೆಯನ್ನು ಖಂಡಿತವಾಗಿ ಕೊಡ್ತೇನೆ. ನಮಸ್ಕಾರ.